ವರ್ಕೌಟ್ ಆಗ್ತಾ ಇದೆ. ಹಲೋ ಹಲೋ ಭಾವ, ನಿಮ್ ಮಿಸ್ಡ್ ಕಾಲ್ ಇತ್ತು. ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ ವಸು, ಅದಕ್ಕೆ ಫೋನ್ ಮಾಡಿದೆ. ಅಯ್ಯೋ ಹೌದಾ ಭಾವ? ಈ ವಿಷಯ ಕಲಾ ಅಕ್ಕಂಗೆ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೋ. ನೀವು ಮಿಸ್ ಮಾಡ್ಕೊಳ್ತಾ ಇರೋ ವಿಷಯ ಕಲಾ ಅಕ್ಕಂಗೆ ಗೊತ್ತಾದ್ರೆ ಖುಷಿ ಆಗದೆ ಇರತ್ತಾ ಅವ್ರಿಗೆ? ಹಾ ಭಾವ, ನೀವ್ ಕೊಟ್ಟಿರೋ ಹೂನ ನಾನ್ ಕಲಾ ಅಕ್ಕಂಗೆ ಕಲ್ಪಿಸಿದ್ನೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳಕ್ ತಾನೆ ನೀವು ಫೋನ್ ಮಾಡಿರೋದು. ನಾನಲ್ಲಿಂದ ಬರ್ತಿದ್ದ ಹಾಗೆ ಕಲಾ ಅಕ್ಕನ ಮುಡಿಗೆ ನಾನೇ ಮುಡಿಸ್ದೆ. ಅಯ್ಯೋ 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 ಅಯ್ಯೋ, ನಾನೇ ಕೊಟ್ಟು ಕಳ್ಸಿದ್ದು ಅಂತಾನು ಹೇಳ್ಬಿಟ್ಯಾ? ನೀವು ಬರೋವರೆಗೂ ಸರ್ಪ್ರೈಸ್ ಉಳಿಲಿ ಅಂತ ಹೇಳಲಿಲ್ಲ. ಗುಡ್, ಒಳ್ಳೆ ಕೆಲಸ ಮಾಡಿದಿ. ಪಾಪ ಕಲಾ ಅಕ್ಕ ನಿಮ್ ನೆನ್ಪಲ್ಲೇ ಕೊರಗ್ತಿದ್ದಾರೆ ಭಾವ. ನೀವ್ ಆದಷ್ಟು ಬೇಗ ಮನೆಗೆ ಬಂದ್ರೆ ಅವ್ರಿಗೆ ತುಂಬಾ ಸಂತೋಷ ಆಗತ್ತೆ. ಇವಳೇನಪ್ಪ ಏನ್ ಹೇಳಿದ್ರು ಆ ಕಲಾನ ಮುಂದೆ ತಿರ್ತಾಳೆ. ತಡ್ಡಿ, ಆ ಲೇಡಿ ಗಜನಿ ಕಲಾ ಹೆಸರು ಕೇಳಿದ್ರೆ ಸಾಕು, ಏರ್ತಾ ಇರೋ ಉತ್ಸಾಹ ಹಾಗೆ ಜರ್ರ ತಿಳಿದೋಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಕೆಡ್ಡಾಗೆ ಕೆಡುವ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಯಾವಾಗ ಬರ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ನೀವು ಬರೋ ದಿನ ಮೊದಲೇ ಗೊತ್ತಾದ್ರೆ ಶ್ರೀಗೆ ಹೇಳಿ ಅತ್ತೆನ ಮನೆಯವ್ರನ್ನೆಲ್ಲ ಬೇಗ ಒಪ್ಪಿಸ್ಬಿಡ್ತೀವಿ. ಬರ್ತೀನಿ ವಸು, ಅದಕ್ಕೇನಂತೆ. ಆದ್ರೆ ಅಮ್ಮನ ಒಪ್ಸೋದು ತುಂಬಾ ಕಷ್ಟ. ಅದನ್ನ ನಾನು ಶ್ರೀ ನೋಡ್ಕೋತೀವಿ. ಅತ್ತೆ ಕೋಪ ಮಾಡ್ಕೋಬಹುದು, ಬೈಲಬಹುದು. ಆದ್ರೆ ನಿಮಗೋಸ್ಕರ, ಕಲಾ ಅಕ್ಕನ ಜೀವನ ಸರಿ ಹೋಗೋಕ್ಕೋಸ್ಕರ ನಾನು ಇಷ್ಟು ಮಾಡದೇ ಇರೋಕ್ಕಾಗತ್ತಾ ಭಾವ? ವಸು, ಮತ್ತೆ ಯಾವಾಗ ನನ್ನ ಭೇಟಿ? ನನ್ನ ನಿಮ್ಮ ಭೇಟಿನ ಯಾಕೆ? ಯಾಕೆಂದ್ರೆ ಕಲಾಗೇನೋ ಒಂದು ಗಿಫ್ಟ್ ಕೊಡ್ಬೇಕಾಗಿತ್ತು ಅದಕ್ಕೆ. ಓ, ಎಲ್ಲಿಗೆ ಬರ್ಬೇಕು ಅಂತ ಹೇಳಿ ಬಾಬಾ, ಜೊತೆಗೆ ಕಲಾ ಅಕ್ಕನು ಕರ್ಕೊಂಡು ಬರ್ತೀನಿ. ಹರಿ ಕೂಲ್ ಡೌನ್. ತಾಳಿದವನು ವಸು ಜೊತೆ ಬಾಳಿಯಾನು. ನಾನು ಕಲಾ ಅಕ್ಕಂಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸ್ ಆಗಿದ್ರೆ ಚಂದ ಅಲ್ವಾ? ನಾನು ನಿನಗೆ ಕೊಟ್ಟಿದ್ದನ್ನ ನೀನು ನನ್ನ ಹತ್ರ ತಗೊಂಡು ಹೋಗಿ ಕಲಾ ಅಕ್ಕಂಗೆ ಕೊಟ್ಬಿಡು. ಓಕೆ? ಸರಿ ಭಾವ. ಓಕೆ ಓಕೆ ಓಕೆ. ಯಾವಾಗ ಸಿಗ್ತಿ ಹಾಗಾದ್ರೆ? ಇವತ್ತೇ ಓಕೆನಾ? ಇಲ್ಲ ಬಾಬಾ, ಸಾರಿ. ಟ್ರೈ ಮಾಡ್ತೀನಿ ಭಾವ, ಆದ್ರೆ ಬರ್ತೀನಿ. ಆಗಬಹುದು. ಸರಿ ಭಾವ, ಇಡ್ತೀನಿ. ಒಂದು ನಿಮಿಷ. ಭಾವ, ಏನಿದು? ನಾನು ನಿನಗೆ ಕೊಟ್ಟಿದ್ದ ಮುತ್ತನ್ನ ನಾನು ಕೊಟ್ಟೆ ಅಂತ ಹೇಳಿ ನೀನು ನಿಮ್ಮ ಅಕ್ಕಂಗೆ ಕೊಟ್ಬಿಡು. ಓಕೆನಾ? ಪ್ಲೀಸ್ ಬಾಬಾ, ನನ್ನ ಜೊತೆ ನೀವು ಈ ಥರ ಎಲ್ಲ ನಡ್ಕೊಳ್ಳೋದು ನನಗಿಷ್ಟ ಆಗಲ್ಲ. ಪಾರವಾಳಕ್ಕೆ ಇವತ್ತು ರಾತ್ರಿ ಇಡೀ ನಿದ್ದೆ ಇಲ್ಲ.